ಶಿಡ್ಲಘಟ್ಟ ತಾಲೂಕು ಪಂಚಾಯತ್, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮುಳ್ಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಹಾಡುತ್ತಾ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಇದಕ್ಕೆ ಕಾರಣ ಭ್ರೂಣ ಹತ್ಯೆಗಳೇ ಕಾರಣ. ಮುಂದೊಂದು ದಿನ ಹೀಗೆ ಆದರೆ ಹೆಣ್ಣು ಮಕ್ಕಳ ನಶಿಸಿ ಹೋಗುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿರುತ್ತದೆ. ದೇಶದಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಸಮಾನತೆ ಇಂದಿಗೂ ಜೀವಂತವಾಗಿದೆ. ಹೆಣ್ಣು ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ, ಗಂಡು ಮಕ್ಕಳನ್ನು ಖಾಸಗಿ ಶಾಲೆಯಲ್ಲಿ ಓದಿಸುತ್ತಿದ್ದಾರೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳಗಳು ಹೆಚ್ಚಾಗಿದ್ದು, ಬಾಲ್ಯ ವಿವಾಹಗಳು ಕೂಡ ಕೆಲವು ಭಾಗಗಳಲ್ಲಿ ಇನ್ನೂ ಜೀವಂತವಾಗಿವೆ. ಹಾಗೂ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಹೆಚ್ಚಾಗಿ ದುಷ್ಪರಿಣಾಮಗಳು ಬೀರುತ್ತಿದ್ದು, ಹಾಗೂ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದೆ. ಮೊಬೈಲ್ ಬಳಕೆ ಕಡಿವಾಣ ಆಗಬೇಕು ಎಂದು ಚರ್ಚಿಸಲಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚಂದ್ರಕಲಾ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷರಾದಂಥ ಪದ್ಮಾ ಮಂಜುನಾಥ ಬಾಬು, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲ್ವಿಚಾರಕರಾದ ಶಶಿಕಲಾ, ಮಹಿಳಾ ಸಾಂತ್ವನ ಕೇಂದ್ರದಿಂದ ಕವಿತಾ, ಸದಸ್ಯರಾದ ನರಸಿಂಹಮೂರ್ತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೃಷ್ಣಪ್ಪ, ಕಾರ್ಯದರ್ಶಿಗಳಾದ ನಾಗರಾಜ್, ಪಂಚಾಯಿತಿ ಸಿಬ್ಬಂದಿಗಳಾದ ಸವಿತಾ, ಮಮತಾ, ತ್ರಿವೇಣಿ, ಸಂತೋಷ್, ಅಶೋಕ್, ಚಂದ್ರಪ್ಪ ಹಾಗೂ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಹಲ್ಯ, ವಿಜಯಲಕ್ಷ್ಮಿ, ರಾಜೇಶ್ವರಿ, ಅಂಗನವಾಡಿ ಕಾರ್ಯಕರ್ತರಾದ ಆನಂದಮ್ಮ, ವರಲಕ್ಷ್ಮಿ, ವೀಣಾ, ರೂಪಾ, ಮಹಿಳಾ ಒಕ್ಕೂಟದಿಂದ ಭಾರತಿ, ಶಿರೀಷಾ ಮುಂತಾದವರು ಭಾಗಿಯಾಗಿದ್ದರು. ಮೂಲನೇ ಹೆಣ್ಣು, ನಮ್ಮ ಹೆಣ್ಣು ಸಂತತಿನೇ ಇಲ್ಲ ಅಂದಾಗ ಮಗ ಎಲ್ಲಿಂದ ಬರ್ತಾನೆ, ಸಂತತಿ ಜನ್ಮ ಎಲ್ಲಿಂದ ಕೊಡ್ತಾರೆ? ಆಗುತ್ತಾ? ಹಾಗಂತ ಅದಕ್ಕೆ ದೂಷಣೆ ಮಾಡಬಾರ್ದಂತೆ ಈ ಕಾರ್ಯಕ್ರಮಕ್ಕೆ ಅರಿವು ಮೂಡಿಸೋದಕ್ಕೆ ಎಲ್ಲರನ್ನೂ ಕರೆದಿದ್ದು ಖಂಡಿತ ಸಂತೋಷ. ಏನಂದ್ರೆ ಹೆಣ್ಣು ಮಗು ಅಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಆಗುತ್ತಂದ್ರೆ ಒಂದು ಬೀಜನ ಮೊಳಕೆ ಬೇಟಿ ಪಢಾವೋ ಕಾರ್ಯಕ್ರಮ ಏನಂತ ಮಾಡ್ತಾ ಇದೆ ಸರ್ಕಾರದ ಉದ್ದೇಶ. ಮೇಡಮ್ ಎಲ್ಲ ಸವಿಸ್ತಾರವಾಗಿ ಹೇಳಿದ್ರು, ನಿಮಗೂ ಗೊತ್ತಿರುತ್ತೆ. ಆದರೆ ಈಗ ನಾವು ಹೇಳೋದೇನೆಂದರೆ ಹೆಣ್ಮಕ್ಳ ಸಂಖ್ಯೆ ಕ್ಷೀಣಿಸಿಬಿಟ್ಟಿದೆ. ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ 2015-16ರಲ್ಲಿ ನೋಡಿದಾಗ 0 to 5 years ಮಕ್ಕಳು ಇಲ್ವಂತೆ, ಕಡಿಮೆ ಆಗಿದ್ದಾರೆ. ಈಗಿದ್ದಾರೆ, ಮದುವೆ ಆಗಬೇಕಾದ್ರೂ ಅಟ್ಲೀಸ್ಟ್ ಹುಡುಕಬೇಕು ಅಂದರೆ ಕಷ್ಟ ಆಗ್ತಾ ಇದೆ, ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಒಂದು ಟಾಕ್ ಬಂದಿದೆ. ಆದರೆ ತೀರಾ ಇನ್ನೊಂದು 10 ವರ್ಷಕ್ಕೆ 20 ವರ್ಷ ಜನ್ರೇಷನ್ ಮುಂದಿನ ಪೀಳಿಗೆಗೆ ಏನಾಗುತ್ತೆ, ಹೆಣ್ಮಕ್ಳೇ ಇಲ್ದಂಗೆ ಆಗುತ್ತೆ. ಆಗಿಲ್ದಾಗ ಏನು ಮಾಡ್ತಾರೆ, ಇರೋ ಒಂದು ಕಮ್ಮಿ ಪರ್ಸೆಂಟೇಜ್ ಮಕ್ಕಳಿಗೆ ದೌರ್ಜನ್ಯ ಜಾಸ್ತಿ ಆಗುತ್ತೆ. ದೌರ್ಜನ್ಯ ಆದಾಗ ಒಂದು ಹೆಣ್ಮಗುಗೆ ಕಿತ್ತಾಟ ಆಗುತ್ತೆ, ದೌರ್ಜನ್ಯ ಜಾಸ್ತಿ ಆಗುತ್ತೆ. ಆ ಮಾಡ್ಕೊಂಡಿರೋದ್ರಲ್ಲಿ ಹೆಣ್ಣು ಆ ಗಂಡ ತೀರೋದಾಗ ಅಥವಾ ಹೆಣ್ಮಕ್ಳೇ ಇಲ್ಲ ಅಂದಾಗ ಏನಾಗ್ಬೋದು, ಸಮಾಜದ ಪರಿಸ್ಥಿತಿ ಯಾವ ಥರ ಇರ್ಬೋದು. ಅದಕ್ಕೆ ಸರ್ಕಾರ ಏನು ಮಾಡಿದೆ, ಈ ರೀತಿ ಹೆಣ್ಮಕ್ಳು ಕ್ಷೀಣಿಸ್ತಾ ಹೋದರೆ ಸಮಾಜದಲ್ಲಿ ತುಂಬ ಅನಾಹುತಗಳಾಗುತ್ತೆ ಮುಂದಿನ ಪೀಳಿಗೆಗೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಶಾಲೆಯ ಶಿಕ್ಷಕರು, ಅಂಗನವಾಡಿ ಟೀಚರ್ಸು ಮತ್ತು ಕೋಟಿ ಸಂಜೀವಿನಿ ಒಕ್ಕೂಟದವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಒಂದು ಸದಸ್ಯರಾದಂಥ ನರಸಿಂಹಮೂರ್ತಿಯವರು, ವೇಣುವರು ಮತ್ತು ರಾಮಕೃಷ್ಣಪ್ಪ ಅವರು ಎಲ್ಲ ಬಂದಿದ್ದಾರೆ. ಮತ್ತು ಕಾಚಳ್ಳಿ ಗ್ರಾಮದ ಉಪಾಧ್ಯಕ್ಷರಾದಂಥ ರತ್ನಕ್ಕ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾನು ಬರ್ತೀನಿ ಅಂದರೆ ಹೆಣ್ಮಗುನೇ ಮೇಲು ಅನ್ನೋ ಒಂದು ಇದಕ್ಕೆ ನಾನೀಗ ಬಂದಿದ್ದೀನಿ. ಯಾಕಂದರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಪರವಾಗಿಲ್ಲ, ತಾಯಿ ತಂದೆ ವಿಚಾರದಾಗಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ಹೆಣ್ಮಕ್ಳು ನಮ್ಮ ಮಾತು ಕೇಳ್ತಾರೆ, ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಗಂಡು ಮಕ್ಳು ಏನು ಮೈ ಹುಷಾರಿಲ್ಲ ಅಂತಂದರೆ ಮಮ್ಮಿ ಮಮ್ಮಿ ಅಂತ ಹೋಗ್ತಾರೆ. ಅದೇ ಹೆಣ್ಮಕ್ಳಾದರೆ ಯಾರಾದ್ರೂ ಹಿಡಿತಾರೆ, ಒಂದು ಮಾತ್ರೆ ಕೊಡ್ತಾರೆ, ಒಂದು ಗ್ಲಾಸ್ ನೀರಾದರೂ ಕೊಡ್ತಾರೆ. ಆದರೆ ಹೆಣ್ಮಕ್ಳ ಬಗ್ಗೆ ಹೇಳಿದ್ ನಾನು ಮುಂಚೆ ತಿಳ್ಕೊಂಡಿದ್ದಾಗೆ ಹೆಣ್ಮಕ್ಳ ಬಗ್ಗೆ ತಪ್ಪಿತ್ತು. ಆದರೆ ಈಗ ನನಗೇನು ಅನಿಸ್ತಾ, ಹೆಣ್ಮಕ್ಳ ಮೇಲೂ ಅನುಭವಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ನಮ್ಮ ಟೀಚರ್ಸು, ನಮ್ಮ ಎಲ್ಲ ಸಂಸ್ಥೆಗಳು ಎಲ್ಲ ತರವಾಗೂ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಾವುದೇ ಆದರೂ ಸಹ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬಂದಾಗ ನಾವೆಲ್ಲ ಒಟ್ಟುಗೂಡಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಒಂದು ಅನುಷ್ಠಾನಕ್ಕೆ ಬರಂಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತ ಒಂದು ಮಕ್ಕಳಿಗೆ ಯಾವ ರೀತಿ ಅವರ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾರ್ಯಕ್ರಮಗಳನ್ನ ಹಾಕೊಂಡು ಅದನ್ನ ಅವರು ಅಲ್ಲಿ ಒಂದು ಪ್ರಚಾರ ಮಾಡಿದಾಗ ಆ ಮಕ್ಕಳಿಗೆ ಒಂದು ಅರಿವು ಬರ್ತೈತೆ. ಅವರು ನಾವು ಯಾವ ರೀತಿ ಮುಂದೆ ಹೋಗ್ಬೇಕು, ನಾವು ಯಾವ ರೀತಿ ಯೋಚನೆಗಳು ಮಾಡಬೇಕು, ನಮ್ಮಲ್ಲಿ ನಾವು ಯಾವ ರೀತಿ ತಪ್ಪುಗಳಾಗ್ತಾ ಇದೆ ಅನ್ನೋ ಒಂದು ಆಲೋಚನೆ, ಒಂದು ಬೆಳವಣಿಗೆ ಬೆಳೆಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ
ಇವಾಗ ಮೇಡಮ್ ಅವರು ನಿಮ್ಮ ಕಡೆಯಿಂದ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ ಅಂತ. ಇನ್ನೊಂದು ಹೆಣ್ಮಕ್ಳಿಗೆ ಯಾಕೆ ಎಜುಕೇಶನ್ ಕೊಡಬೇಕು ಅಂತಂದ್ರೆ ಅವರು ಶಾರೀರಿಕವಾಗಾದ್ರೂ ಆಗಲಿ ಮತ್ತೆ ಮಾನಸಿಕವಾಗಲಿ ಅವರ ಒಂದು ಸಂರಕ್ಷಣೆಗೆ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬೇಕು. ಒಂದು ಅವರಿಗೆ ಮದುವೆ ಆದ್ಮೇಲೆ ಹೆಚ್ಚು ಜವಾಬ್ದಾರಿಗಳನ್ನ ಬರ್ತೈತೆ. ಆ ಒಂದು ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅಂತಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಹೆಚ್ಚು ಎಜುಕೇಶನ್